ಎಂಜೈಮ್ ಅಂತ ನ್ಯಾಚುರಲ್ ಎಲ್ಲ ಕ್ಲೀನರ್ಸ್ ನಲ್ಲೂ ಕೆಮಿಕಲ್ಸ್ ಇರೋದು. ನಮಗೂ ಒಳ್ಳೇದಲ್ಲ, ನಮ್ ದೇಹಕ್ಕೂ ಒಳ್ಳೇದಲ್ಲ, ಭೂಮಿಗೂ ಒಳ್ಳೇದಲ್ಲ. ನಮ್ ಮನೇಲಿ ಇರುವಂತ ಸಾಮಾನಲ್ಲೇ ನಾವು ಮಾಡುವಂತ ಕ್ಲೀನರ್ಸ್, ನ್ಯಾಚುರಲ್ ಕ್ಲೀನರ್ಸ್ ಬಯೋ ಎಂಜೈಮ್ ಅಂತ. ಅದು ಹೇಗ್ ಮಾಡೋದು ಇರೋದು, 1% ಬೆಲ್ಲ, 3% ಸಿಟ್ರಸ್ ಪೀಲ್ಸ್, ಇಲ್ಲ ಅಂದ್ರೆ ಸೇವಂತಿಗೆ ಹೂವು ಯಾವ್ದಾದ್ರು ಆಗುತ್ತೆ, ಆಮೇಲೆ ಪೈನಾಪಲ್ ಪೀಲ್ಸ್ ಆಗುತ್ತೆ, ಯಾವ್ದು ಆಗುತ್ತೆ, ನಿಂಬೆ ಹಣ್ಣು ಸಿಪ್ಪೆ ಎಲ್ಲ ಆಗುತ್ತೆ. ಆಮೇಲೆ 10% ಅಷ್ಟು ನೀರು. 1:3:10 ಇಸ್ ದಿ ಫಾರ್ಮುಲಾ. ಅದನ್ನ ಒಂದು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಹಾಕೊಳ್ಬೇಕು. ಪ್ಲಾಸ್ಟಿಕ್ ಬಾಟಲ್ ಮುಚ್ಚಳ ಇರೋದ್ರಲ್ಲಿ ಹಾಕೊಂಡು ಇದನ್ನ ಒಂದು ಶೇಡ್ ಪ್ಲೇಸ್ ಅಲ್ಲಿ ಇಡ್ಬೇಕು. ಪ್ರತಿದಿನ ಇದು ಫರ್ಮೆಂಟೇಶನ್ ಆಗಿರೋದ್ರಿಂದ ಮುಚ್ಚಳನ ಒಂದ್ಸತಿ ತೆಗೆದು ದಿನ ಮುಚ್ಚಿಡಿ. ಹೀಗೆ ಇಟ್ರೆ 3 ತಿಂಗಳು ಬೇಕು. ಇಲ್ಲ ಅಂದ್ರೆ ಸ್ವಲ್ಪ ನೀವು ಈಸ್ಟ್ ಹಾಕಿದ್ರೆ 1 ತಿಂಗಳಲ್ಲಿ ರೆಡಿ ಆಗುತ್ತೆ. ಇದನ್ನ ಸೋಸ್ಬಿಟ್ಟು ದಿಸ್ ಇಸ್ ಯುವರ್ ಬಯೋ ಎಂಜೈಮ್. ಅದೇ ಇದು ಸ್ವಲ್ಪ ಕಾನ್ಸಂಟ್ರೇಟೆಡ್, ಇನ್ನು ಲೈಟ್ ಆಗಿ ಕೂಡ ಬರ್ಬೋದು. ಇದನ್ನ ನೀವು ಲೈಸಾಲ್ ತರ ಡೈಲ್ಯೂಟ್ ಮಾಡಿ ಬಕೆಟ್ ಹಾಕ್ಬಿಟ್ಟು ಒರೆಸ್ಲಿಕ್ಕೆ, ಆಮೇಲೆ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಬೋದು. ಟಾಯ್ಲೆಟ್ಗೂ ಯೂಸ್ ಮಾಡ್ಬೋದು. ನಾನ್ ಏನ್ ಮಾಡ್ತೀನಿ, ಇದು ಉಳ್ದೆ ಇರುತ್ತಲ್ಲ ಕೆಳಗಡೆ ಪೀಲ್ಸ್, ಉಳ್ದಿದ್ನ ಲಿಕ್ವಿಡ್ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ. ಹೀಗೆ ಪೇಸ್ಟ್ ಮಾಡ್ಕೊಂಡು ಇದನ್ನ ನಾನು ಟಾಯ್ಲೆಟ್ ಹಾಕ್ತೀನಿ. ಹಾರ್ಪಿಕ್ ತರಾನೇ, ಆದ್ರೆ ಇದು ಕೆಮಿಕಲ್ ಅಲ್ಲ, ಸೊ ಎಂಜೈಮ್. ಸೊ ಇಟ್ ವಿಲ್ ನೀಡ್ ಟೈಮ್ ಟು ಆಕ್ಟ್. ಸೊ ಐ ವಿಲ್ ಟೇಕ್ 20 minutes to leave it that way and then scrub it. ಅದನ್ನ ಚೆನ್ನಾಗಿ ಸ್ಕ್ರಬ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕೆಮಿಕಲ್ ಇಲ್ದೇನೆ, ದುಡ್ಡು ಖರ್ಚು ಇಲ್ದೇನೆ ನಿಮ್ಮ ಕ್ಲೀನರ್ ರೆಡಿ ಆಯ್ತು. ಈಗ ಇದು ಸೇವಂತಿಗೆ ಹೂವಿಂದ ಮಾಡಿರೋದು. ಇದು ಸೇಮ್ ಫಾರ್ಮುಲಾ, 1:3:10. ಇದನ್ನ ಸೇವಂತಿಗೆ ಹೂದು ಸ್ಕೇಲಿಂಗ್ ಆಗಿರುತ್ತಲ್ಲ, ಅದಕ್ಕೆ ಒಳ್ಳೆ ಡಿಸ್ಕೇಲಿಂಗ್ ಮಾಡ್ಲಿಕ್ಕೆ ಒಳ್ಳೇದು, ಹಾರ್ಡ್ ವಾಟರ್ ಇಂದ ಆಗಿರುತ್ತೆ. ಆಮೇಲೆ ನೀವು ಇದನ್ನ ಬಾಕಿ ತೊಳಿಬೇಕಂದ್ರೆ ಅಂಟ್ವಾಳಕಾಯಿ ಇದೆ, ಅಂಟ್ವಾಳಕಾಯಿ ಹಾಕ್ಬಿಟ್ಟು ಇದಕ್ಕೆ ರೆಡಿ ಆಗ್ತಿದ್ದಾಗೆ ಒಂದು ಅಂಟ್ವಾಳ ಹಾಕ್ಬಿಟ್ಟು 1 ತಿಂಗಳು ಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ. ಅಥವಾ ಇದಕ್ಕೂ ಕೂಡ ಅಂಟ್ವಾಳಕಾಯಿ ಸೇರ್ಕೊಂಡು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಕ್ಲೀನಿಂಗ್ ಸೊಲ್ಯೂಷನ್ ಎಲ್ಲದಕ್ಕೂ ಇದು ಒಂದೇ